ಊಟದ ಜೊತೆ ಏನ್ರ ಒಂದ ತಿನ್ಬೇಕು ಅನಿಸ್ತಿರ್ತೈತ್ರಿ. ಅವಾಗ ಈ ರೀತಿ ಪುದೀನಾ ಫ್ಲೇವರ್ ಫುಲ್ ಆಗಿರುವಂತಹ ಮೆಣಸಿನಕಾಯಿಯನ್ನ ಒಮ್ಮೆ ನೀವು ಟ್ರೈ ಮಾಡ್ಬೇಕ್ರಿ. ಏನಿಲ್ರಿ, ಹಸಿಮೆಣಸಿನಕಾಯಿ ಖಾರ ಕಡಿಮೆ ಇರುವಂಥವು ನೋಡ್ಕೊಂಡ ನಡಬರ್ಕ ಹಿಂಗೆ ಸೀಳಿ ಇಟ್ಕೋದ್ರಿ. ಮಿಕ್ಸರ್ ಜಾರ್ದಾಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಅನ್ನ ಹಾಕ್ರಿ. ಕೈಯಾಗ ಎಟ್ಟು ಬರ್ತೈತೋ ಅಟ್ಟು ಹಾಕ್ರಿ. ಅದ್ರ ಜೊತೆ ಒಂದು 5-6 ಬೆಳ್ಳುಳ್ಳಿ ಹೆಸಳು, ಜೀರಿಗೆಯನ್ನು ಹಾಕಿ ಒಂದು ಸಲ ಅದನ್ನ ಗಿರ್ರ ಅಂತ ಅನ್ಸ್ಕೊಂಡು ನೀವು ಬರ್ಬೇಕಾಕೈತ್ರಿ. ಇನ್ನು ಮುಂದಕ್ಕೆ ಒಂದು ತವಿ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆವು. ಅದ್ರೊಳಗೆ ಈ ಒಂದು ಮೆಣಸಿನ್ಕಾಯಿ ಏನಿದ್ದು ನೋಡ್ರಿ ಅವನ್ನೆಲ್ಲಾನು ಉರಿಯಾಕತ್ತೀವ್ರಿ. ಮೆಣಸಿನ್ಕಾಯಿ ತುಂಬ ತೆಗಿಬೇಡ್ರಿ, ಹಂಗೆ ಇಲ್ರಿ ಅವು. ಆಮೇಲೆ ಇವನು ಚಲೋ ತಂಗಿ ಎಣ್ಣೆ ಒಳಗೆ ನೀವು ಹುರಿದ ಆದ ನಂತರ ಆಗಲೇ ಏನು ಗಿರ್ರ ಅನ್ಸ್ಕೊಂಡ್ ಬಂದಿದ್ರಲ್ಲ ಆ ಒಂದು ಪುದೀನ ಕೊತ್ತಂಬರಿ ಮಸಾಲೆ ಅದನ್ನು ಹಾಕ್ರಿ. ಅದ್ರ ಜೊತೆ 1 ಟೀ ಸ್ಪೂನ್ ಅಷ್ಟು ನೀವು ಧನಿಯಾ ಪೌಡ್ರು, ಹಂಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಅದಾದ ನಂತರ ಅದನ್ನು ಒಮ್ಮೆ ಚಂದಂಗಿ ಮಿಕ್ಸ್ ಕೊಟ್ಬಿಡ್ರಿ. ಎಲ್ಲನೂ ಆಗಲ್ರಿ ಅದಾದ ನಂತರ ಇಲ್ಲಿ ನೀವೊಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ರಿ, ಮಿಕ್ಸ್ ಕೊಡ್ರಿ. ಭಾಳ ಮಸ್ತಾಗಿರುವಂತಹ ಪುದೀನ ಫ್ಲೇವರ್ ಮೆಣಸಿನಕಾಯಿ ರೆಡಿ ಆಗ್ತಾವ್ರಿ.